ಸಾರಥಿ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ ಸಿನಿಮಾ ಪ್ರೇಕ್ಷಕರ ಅಭಿರುಚಿಯನ್ನ ಗೆದ್ದಿದ್ದಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಿರ್ಮಾಪಕರಾಗಿರುವಂತಹ ಸತ್ಯಪ್ರಕಾಶ್ ಸರ್ ಈಗ ಲ್ಯಾಂಡ್ ಲಾರ್ಡ್ ಅನ್ನುವಂತಹ ಅದ್ಭುತ ಸಿನಿಮಾಗೆ ಒಂದ್ ಕಡೆ ಮಗನನ್ನ ಸ್ಯಾಂಡಲ್ವುಡ್ ಸಿನಿಮಾ ರಂಗಕ್ಕೆ ಪರಿಚಯವನ್ನ ಮಾಡ್ತಾ ಇದ್ದಾರೆ. ಅದರೊಟ್ಟಿಗೆ ಮಗನ ಜೊತೆ ಬೆನ್ನೆಲುಬಾಗಿ ನಿಂತು ಮಗನ ಒಂದು ಸಿನಿಮಾ ಜರ್ನಿಗೆ ಸಾರಥಿಯಾಗಿ ನಿಂತಿರುವಂಥದ್ದು ಸಾಕಷ್ಟು ಖುಷಿಯ ವಿಚಾರ. ಲ್ಯಾಂಡ್ ಲಾರ್ಡ್ ಸಿನಿಮಾ ಇದೇ ಜನವರಿ 23ಕ್ಕೆ 2026ರಲ್ಲಿ ರಿಲೀಸ್ ಆಗ್ತಾ ಇದೆ. ಲ್ಯಾಂಡ್ ಲಾರ್ಡ್ ಸಿನಿಮಾದ ಕತೆಗಳ ಬಗ್ಗೆ, ಅದ್ರ ಜೊತೆಗೆ ಜರ್ನಿಯ ಬಗ್ಗೆ ಇವರು ಏನು ಹೇಳ್ತಾರೆ, ಹಾಗೆಯೇ ಮಗನನ್ನ ನಿರ್ಮಾಪಕರಾಗಿ ಇಂಟ್ರೊಡ್ಯೂಸ್ ಮಾಡಿರುವಂತಹ ಒಂದು ಜರ್ನಿಯ ಬಗ್ಗೆ ಏನು ಹೇಳ್ತಾರೆ ಅಂತಹ ಒಂದಷ್ಟು ಮಾತುಕತೆಯನ್ನು ನಾನು ನಡೆಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಸರ್, ಚೆನ್ನಾಗಿದ್ದೀನಿ ಸರ್, ತಾವೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಸಾರಥಿ ಅಂತಂದ್ರೆ ಈಗಲೂ ಕೂಡ ನಮ್ಗೆ ನೆನಪಾಗುವಂಥದ್ದು ಪ್ರತಿಯೊಂದು ಹಾಟೋ ಹಿಂದೆ ಆಗಿರ್ಬೋದು, ಪ್ರತಿಯೊಂದು ಯಾವುದೇ ಒಂದು ವಿಚಾರವನ್ನು ಇಟ್ಕೊಂಡ್ರು ಕೂಡ ಆ ಸಾಂಗ್ಸ್ ಆಗಿರ್ಬೋದು ಎಲ್ಲನೂ ಕೂಡ ಅಂಥ ಒಂದು ಸಿನಿಮಾಗೆ ನಿರ್ಮಾಣವನ್ನ ಮಾಡಿದ್ದಂತಹ ನೀವು ಇದೀಗ ಲ್ಯಾಂಡ್ ಲಾರ್ಡ್ ಸಿನಿಮಾಗೆ ನಿರ್ಮಾಪಕರಾಗಿ ಪ್ಲಸ್ ಅದ್ರ ಜೊತೆಗೆ ಮಗನ ಬೆನ್ನೆಲುಬಾಗಿ ನಿಂತಿರುವಂಥದ್ದು ಸಾಕಷ್ಟು ಖುಷಿಯ ವಿಚಾರ. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ ಲ್ಯಾಂಡ್ ಲಾರ್ಡ್, ಏನು ಹೇಳ್ತೀರಾ? ಸರ್, ನಾನು ಯಾವುದೇ ಒಂದು ಸಿನಿಮಾ ಆಕಸ್ಮಿಕವಾಗಿ ಸಾರಥಿ ಮಾಡಿದೆ, ಅವತ್ತು ಜನ ನನ್ನ ಕೈ ಹಿಡಿದ್ರು. ಇವತ್ತು ನಾನು ಅವತ್ತೇ ಹೇಳಿದ್ರು ಎಲ್ಲರೂ, ಫ್ಯಾಷನೇಟ್ ಸಿನಿಮಾ ಮಾಡೋ ಅಂಥ ಪ್ರೊಡ್ಯೂಸರ್ ಅಂತ. ಇದು ಅಷ್ಟೇ, ಆ ಒಂದು ಕಂಟೆಂಟು, ಹಳ್ಳಿ ಸೊಗಡಿನ ಕತೆ ಕೇಳ್ತಿದ್ದಂಗೆ ತುಂಬ ಇಷ್ಟ ಆಯಿತು. ಸಾಲದಕ್ಕೆ ಆ ನಿರ್ದೇಶಕರೇನು, ಹಿಂದೆ ಅವ್ರು ಯಾವ್ಯಾವ ಸಿನಿಮಾ ಮಾಡಿದರು, ಅವರ ಬರಹ ಸಾಹಿತ್ಯದ ಬಗ್ಗೆ ಹೆಚ್ಚು ತಿಳ್ಕೊಂಡಾಗ ಅವರು ಗುರು ಶಿಷ್ಯ ಒಂದು ಲೈನ್ ಇಟ್ಕೊಂಡು ಯಾವ ಥರ ಸಿನಿಮಾ ಮಾಡಿದರು, ಜೆಂಟ್ಲ್ಮ್ಯಾನು ಮತ್ತು ಕಟೇರದಂತಹ ಒಂದು ಮೆಗಾ ಹಿಟ್ ಮೂವಿಗೆ ಒಂದು ಕತೆ ಸ್ಕ್ರಿಪ್ಟ್ ಅವ್ರದ್ದೇ, ಕತೆ ಸಂಭಾಷಣೆ ಎಲ್ಲ. ಸೊ ಹಾಗಾಗಿ ನಮಗೆ ಕತೆ ಹೇಳಿದಾಗ ಈ ಕತೆಗೆ ನಾಯಕ ನಾಯಕಿಯರು ಹಾಗೂ ಅದಕ್ಕೆ ವಿರುದ್ಧವಾಗಿರ್ಬೇಕಲ್ಲ, ವಿಲನ್ ಪಾತ್ರ ಯಾರು ಅಂತ ಕೇಳಿದಾಗ ಸರ್ ಇಂತಿಂಥವ್ರು. ಆಮೇಲೆ ಇದರಲ್ಲಿ ಹೀರೋಯಿನ್ ಬಂದಾಗ ತಾಯಿ ಪಾತ್ರ ಮಾಡ್ತಾರ ರಚಿತಾರಾಮ್ ಅವರು. ಇಲ್ಲ ಸರ್, ನಾನು ಒಪ್ಸಿದ್ದೀನಿ ಸರ್ ಅಂತ. ಸೊ ಆವಾಗ ನಾನು ಅಲ್ಲೇ ಆ ಪಾತ್ರ ಆಯ್ಕೆ ಮಾಡ್ಕೊಂಡಾಗ ಈ ಒಂದು ಹಳ್ಳಿ ಸೊಗಡಿಗೆ ದುನಿಯಾ ವಿಜಯ್ ಸಾರು ಮಾಡಿಸಿದಂಥ ಒಂದು ಕ್ಯಾರೆಕ್ಟರ್. ಸೊ ನಾವು ಅಲ್ಲೇ ಅಂದ್ಕೊಂಡು ನಾನು ನನ್ನ ಮಗ ಮಾತಾಡಿದ್ವಿ, ಖಂಡಿತವಾಗ್ಲೂ ವರ್ಕೌಟ್ ಆಗುತ್ತೆ, ಮಾಡೋಣ. ಆಯಿತು, ಒಂದು ವಾರ ಟೈಮ್ ಕೇಳಿದ್ವಿ ನಾವು, ನೋಡಪ್ಪ ಯೋಚನೆ ಮಾಡ್ತೀವಿ, ಒಂದು ವಾರ ಬಿಟ್ಕೊಂಬ ಅಂತ. ಆಮೇಲೆ ಇನ್ನೊಂದು ಕ್ವಶನ್ ಕೇಳಿದ್ವಿ, ಅಲ್ಲ ಇಂಥ ಒಂದು ಕಥೆನ ಯಾರನ್ನೂ ಅಪ್ರೋಚ್ ಮಾಡಿಲ್ವಾ, ಹೋಗಿಲ್ವಾ, ಯಾರಿಗೂ ಕತೆ ಹೇಳಿ ಸುಮಾರು ಜನ ಕೇಳಿದೆ ಸರ್. ಬಡ್ಜೆಟ್ ವೈಸು ಜಾಸ್ತಿ ಆಗುತ್ತೆ ಇದು, ಯಾಕಂದರೆ ಇದು ಒಂದು 80ರ ದಶಕದ 85 ದಶಕದ ಒಂದು ಕತೆ. ಇದು ಕ್ರಿಯೇಟಿವಿಟಿ ಜಾಸ್ತಿ ಇರುತ್ತದೆ, ಸೆಟ್ಗಳು ಹಾಕಬೇಕು, ಹಾಗಾಗಿ ಸ್ವಲ್ಪ ಬಡ್ಜೆಟ್ ವೈಸ್ ಎಲ್ಲ ಹಿಂದೆ ಮುಂದೆ ನೋಡ್ತಾರೆ ಅಂದು. ಸರ್, ಏನು ಬಡ್ಜೆಟ್ ಆಯಿತು ಕೇಳಿದ್ವಿ. ಆಯಿತು ಬಿಡಪ್ಪ, ಮಾಡೋಣ. ನಾವು ನೀನು ಎಲ್ಲೂ ಯಾವುದ್ರಲ್ಲೂ ಇದು ಮಾಡಲ್ಲ, ಬಟ್ ನೀನೇನು ಕತೆ ಹೇಳಿದೆ ಅದೇ ರೀತಿ ಇರಬೇಕು ಅಂತ ಹೇಳಿದಾಗ ಇದು ಶುರುವಾಯಿತು ಸರ್. ಸರ್, ಈಗ ಸಾರಥಿ ಅಂತೂ ಸೂಪರ್ ಹಿಟ್ ಆಯಿತು. ಅದಾದ ನಂತರ ಒಂದಷ್ಟು ಸಿನಿಮಾಗಳು ನಿಮ್ಮ ಬತ್ತಳಿಕೆಯಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ವೆಯ್ಟ್ ಮಾಡಿದ್ರು, ಬಟ್ ಬರಲಿಲ್ಲ. ದಶಕದ ನಂತರ ಈ ಒಂದು ಲ್ಯಾಂಡ್ ಲಾರ್ಡ್ ಸಿನಿಮಾವನ್ನು ಒಪ್ಕೊಳ್ಳೋದಕ್ಕೆ ಮೇನ್ ರೀಸನ್ ಏನು ಸರ್? ಅದೇ ಈಗಾಗಲೇ ನಾನು ಹೇಳಿದೆ, ನಾನು ಈ ಕತೆಗೆ ಆಯ್ಕೆ ಮಾಡಿದಂಥ ಪಾತ್ರಧಾರಿಗಳು, ಆಮೇಲೆ ಈ ಕಥೆಯ ಒಂದು ಮಣ್ಣಿನ ಕತೆ, ಇದು ಎಲ್ಲೋ ಒಂದು ಕಡೆ ಜನರ ಮನಸ್ಸಿಗೆ ನಾಟುತ್ತೆ ಸರ್. ಈಗ ಇವತ್ತು ಹಳ್ಳಿಯಿಂದ ಬೆಂಗಳೂರಿಗೆ ಬಂದಿರ್ತಾರೆ, ಇಲ್ಲೇ ಸ್ಟೇ ಆಗಿರ್ತಾರೆ ಸುಮಾರು. ಇವತ್ತು ನೀವು ನೋಡಿದ್ದೀರ, ಹಿಂದೆ ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ಯಾವ ಥರ ಉಳುಮೆ ಮಾಡ್ತಾಯಿದ್ರು, ಎತ್ತಿಗೆ ಏನು ಮೇವು ಹಾಕ್ತಿದ್ರು, ಮೇಕೆಗಳು ಏನಕ್ಕೆ ಕಟ್ತಾಯಿದ್ರು, ಕುರಿಗಳೇನು ಯಾವ ಥರ ಸಾಕ್ತಿದ್ರು, ಇದೆಲ್ಲ ಎಷ್ಟೋ ಜನಕ್ಕೆ ಈಗಿನ ಮಕ್ಕಳಿಗೆ ಗೊತ್ತಿಲ್ಲ. ನಾವು ಅದನ್ನು ಯಾಕೆ ಆಯ್ಕೆ ಮಾಡ್ಕೊಂಡು ಬಂದರೆ, ಬುಕ್ಕಲ್ಲಿ ಬರೀ ಓದ್ತಾರೆ ಇವತ್ತಿನ ಜನ್ರೇಷನ್ನವರು, ಆದರೆ ನಿಜವಾಗಿ ಈ ಥರ ಇದೆಯಾ, ಈ ಥರ ಉಳುಮೆ ಮಾಡ್ತಾರ, ಎತ್ತುಗಳು ಕಟ್ತಿದ್ರ, ಗಾಡಿಗಳಿದ್ವಾ, ಕಣ ಮಾಡ್ತಿದ್ರ, ಗುಂಡು ಹೊಡಿತಿದ್ರ. ಸೊ ನಮ್ಗೆ ಅಲ್ಲಿ ಹೆಚ್ಚಾಗಿದೆ ಏನಂದರೆ, ನಿಜವಾಗ್ಲೂ ಇಂಥ ಒಂದು ಕತೆ ಮಾಡಿದಾಗ ಜನ ಕೈ ಹಿಡಿತಾರೆ, ಇದು ಇಷ್ಟಪಡ್ತಾರೆ. ಆಮೇಲೆ ಪ್ರತಿಯೊಬ್ಬರಿಗೂ ಒಂಥರ ಲೆಸನ್ ಇದ್ದಂಗೆ ಮಕ್ಕಳುಗಳಿಗೆ ನಾನು ಹೇಳ್ತಾ ಇರೋದು, ಈಗಿನ ಜನ್ರೇಷನ್ಗೆ ತುಂಬ ಕನೆಕ್ಟಿವಿಟಿ ಆಗುತ್ತೆ ಅಂತ ಒಪ್ಕೊಂಡ್ವಿ ಸರ್. ಸರ್, ಮಗನನ್ನು ಯುವ ನಿರ್ಮಾಪಕರಾಗಿ
ಒಂದು ಸ್ಯಾಂಡಲ್ವುಡ್ ಸಿನಿಮಾ ರಂಗಕ್ಕೆ ಪರಿಚಯ ಮಾಡ್ತಿರೋಂಥದ್ದು. ಕಾಮನ್ ಆಗಿ ನಾನು ಅವ್ರ ಹತ್ರನೂ ಕೇಳಿದೆ. ನಟರಾಗಿ ಎಂಟ್ರಿ ಕೊಡ್ತಾರೆ, ಇಲ್ಲ ನಿರ್ದೇಶಕರಾಗಿ ಎಂಟ್ರಿ ಕೊಡ್ತಾರೆ. ಆದರೆ ಒಬ್ಬ ನಿರ್ಮಾಪಕರಾಗಿ ನಿಮ್ಮ ಒಂದು ಬತ್ತಳಿಕೆಯಲ್ಲಿ ಅವರ ಜರ್ನಿಗೆ ಒಂದು ನೀವು ಸಾಕ್ಷಿ ಆಗ್ತಾ ಇದ್ದೀರಾ. ನಿರ್ಮಾಪಕರಾಗಿ ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋಂಥದ್ದು ಏನಾಗಿತ್ತು ಅಂತ ಬಿಕಾಸ್ ಯಾಕಂತಂದರೆ ನಟನೆಯನ್ನು ಆಯ್ಕೆ ಮಾಡ್ಕೊಳ್ತಾರೆ, ಅಥವಾ ಇದನ್ನ ಬೆನ್ನೆಲುಬಾಗಿ ನಿಂತ್ಕೊಂಡು ನೀವೇನಾದರೂ ಮಾಡ್ತಿದ್ದೀರಾ ಅಂತ. ಬಿಕಾಸ್ ಯಾಕಂತಂದರೆ ಮಗನ ಒಂದು ಜವಾಬ್ದಾರಿಯನ್ನ, ಜೀವನದ ಜವಾಬ್ದಾರಿಯನ್ನ ಹೆಗಲ ಮೇಲೆ ಹೊತ್ಕೊಂಡು ಮಾಡಿರ್ತಾರೆ ಕೆಲವೊಬ್ರು. ಯಾಕಂತಂದ್ರೆ ಮಗ ಎಲ್ಲೂ ಕೂಡ ಇಡಬಾರ್ದು, ಬಿಕಾಸ್ ಅದರಲ್ಲೂ ನೀವು ಬಡ್ಡಿಗೆ ತಂದಿರ್ತೀರಾ, ಇಲ್ಲ ಅಂತಂದ್ರೆ ಏನೋ ಒಂದು ಸಾಲ ಸೋಲ ಮಾಡಿರ್ತೀರ, ನಿಮ್ಮ ಅಭಿರುಚಿಗೆ ತಕ್ಕಂತೆ ಸಿನಿಮಾ ಬರಬೇಕು ಅಂತ ಹೇಳ್ಬಿಟ್ಟು ಎಷ್ಟೇ ಬಂಡವಾಳ ಆದರೂ ಕೂಡ ಹಾಕಿರ್ತೀರ. ಹಾಗಾಗಿ ಸರ್, ಈಗ ನಾನು ಹೇಳಿದೆ ಇಷ್ಟೇ. ಇವತ್ತು ನಾವು ಏನು ಮಾಡಿದ್ರೆ ಓಕೆ, ಇವತ್ತಿನ ಜನ್ರೇಷನ್ಗೆ ಅವನ ಒಂದು ಪರ್ಸ್ನಾಲಿಟಿಗೆ ಹೀರೋ ಮಾಡ್ಬೋದಿತ್ತು, ಬಟ್ ಪರ್ಸ್ನಾಲಿಟಿ ಹೆವಿ. ಅವನು ಹೇಳ್ತಾನೆ ನನಗೆ ಬೇಡ, ನಾನು ಒಂದು ಬ್ಯಾನರ್ ಕ್ರಿಯೇಟಿವಿಟಿ ಮಾಡಬೇಕು. ಇವತ್ತು ಒಂದು ನಮ್ಮಪ್ಪ ಸಾರಥಿ ಮಾಡಿದರು, ನಾನು ಸಾರಥಿ ಬ್ಯಾನರಲ್ಲೇ ನಾನು ಸಿನಿಮಾ ಮಾಡಬೇಕು. ಇದು ಇವತ್ತು ತಮಗೆಲ್ಲ ಗೊತ್ತಿದೆ. ಚೆನ್ನೈಯಲ್ಲಿ ಹೋದರೆ AVM ಪ್ರೊಡಕ್ಷನ್ಸ್, ಹೈದ್ರಾಬಾದ್ಗೆ ಹೋದರೆ ಆ ಥರ ಒಂದು ಕ್ರಿಯೇಟಿವಿಟಿ. ಇಂಥ ಬ್ಯಾನರಿಗೆ ಸಿನಿಮಾ ಬರ್ತಂದರೆ ಜನ ಕಾತರದಿಂದ ಕಾದು ನೋಡಬೇಕು ಅನ್ನೋ ಒಂದು ಅವನ ಮೆಂಟಾಲಿಟಿ. ಯಾಕಂದರೆ ಅವರು ಇವತ್ತಿನ ಕಾಲದವ್ರು ಸರ್, ನಮ್ಮದು ಔಟ್ಡೇಟೆಡ್ ಆಲೆ. ಇವತ್ತು ಏನು ಮಕ್ಕಳಿಗೆ ಇವತ್ತಿನ ಜನ್ರೇಷನ್ಗೆ ಯಾವ ರೀತಿ ಇರಬೇಕು ಮಾಡಬೇಕು ಅನ್ನೋದು ಅವ್ರಿಗಿರ್ತದೆ. ಬಟ್ ನಾನೇನಾದರೆ ಇದರಲ್ಲಿ ಐ ಆಮ್ ನಾಟ್ ಓನ್ಲಿ ಪ್ರೊಡ್ಯೂಸರ್, ಮ್ಯಾನೇಜರಾಗಿ ಕೆಲಸ ಮಾಡಿದ್ದೀನಿ. ಪ್ರತಿಯೊಂದೂ ಇದರಲ್ಲಿ ನಾನು ಹೇಳ್ತಿದ್ದೆ. ಪ್ರೊಡಕ್ಷನ್ನವ್ರು ಬಂದರು, ಛತ್ರಿ ಹಿಡೀರಿ, ನನಗೇನು ಟೀ ತಂದು ಕೊಡ್ರಿ, ಅದಿಲ್ಲಪ್ಪ, ನಾನು ಹಿಂಗೆ ಕೂತ್ಕೊಂತೀನಿ, ಚೇರ್ ಇಲ್ದರೂ ನಿಂತಿರ್ತಿದ್ದೆ. ಕಾರಣ ಏನಂದ್ರೆ ಅಲ್ಲೇನು ಕೆಲಸ ಮಾಡಬೇಕು, ಇದು ಬೇಕು ಅದು ಬೇಕು ಅಂದಾಗ, ಏನಕ್ಕಂದರೆ ಫಸ್ಟ್ ಶೆಡ್ಯೂಲ್ ಸ್ವಲ್ಪ ತೊಂದರೆ ಆಯಿತು, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ. ಮತ್ತು ಆಗಬಾರ್ದು. ಯಾಕಂದರೆ ಇದು ಕ್ರಿಯೇಟಿವಿಟಿ ಸಿನಿಮಾ, ಪ್ರತಿಯೊಂದೂ ಸೆಟ್ ಹಾಕಿ ಮಾಡಬೇಕು, ನ್ಯಾಚುರಲ್ಲ ಮಾಡೋಕ್ಕಾಗಲ್ಲ. ಇವತ್ತು 80ನೇ ದಶಕದಂದರೆ ಎತ್ತುಗಳು ಬೇಕು, ಕುರಿಗಳು ಬೇಕು, ಎಮ್ಮೆಗಳು ಬೇಕು, ಕರುಗಳು ಬೇಕು, ಸೊ ಮೇಕೆಗಳು ಬೇಕು, ಕೋಳಿಗಳು ಬೇಕು. ಅವೆಲ್ಲ ಎಲ್ಲಿ ಬಾಡಿಗೆನೇ ತರಬೇಕು. ನಮಗೇನಾದ್ರೂ ಗೊತ್ತಿದ್ದರೆ, ನಾಲೆಡ್ಜ್ ಇದ್ದರೆ ನಾವು ತರ್ತೀವಿ. ನಾಲೆಡ್ಜ್ ಇದ್ದಾಗ ಏನು ಮಾಡ್ತಾರೆ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆದಾಗ ಅದರದ್ದು ಬೇರೆಯೇ ಇರ್ತದೆ. ಸೊ ಒಂದು ಊರು ನಿರ್ಮಾಣ ಮಾಡಬೇಕು. ಆವತ್ತಿನ ಕಾಲದಲ್ಲಿ ಜೋಪಡಿ ಮನೆ, ಹೆಂಚಿನ ಮನೆ ಇಷ್ಟೇ ಇರ್ತಿದ್ದು. ಯಾವ ಒಂದು RCC ಇರ್ತಿರಲ್ಲ, ಎಲ್ಲ ಒಂದು ರೇರು. ಅದು ಟೌನಾಗಿರ್ತಿದ್ದು, ಹಳ್ಳಿ ಕಡೆ ನಾನು ಹೇಳ್ತಿದ್ದು, ಹಳ್ಳಿ ಸೊಗಡಿನ ಕತೆ ಆದ್ದರಿಂದ. ಆಮೇಲೆ ಹಳ್ಳಿ ಹೆಂಗಿರಬೇಕು, ಊರು ಬಾಕ್ಲು ಅಂತಾರೆ ಹಳ್ಳಿ ಕಡೆ. ಅದು ಚಪ್ಪಟೆ ಕಲ್ಲು ಹಾಕ್ಬಿಟ್ಟು ಊರು ಬಾಕ್ಲ ಹದ್ದಿರ್ತಾರೆ. ಆ ಥರ ಕ್ರಿಯೇಟಿವಿಟಿ. ಪಕ್ಕದಲ್ಲಿ ಚರಂಡಿಗಳು, ಮನೆಗಳು ನೀರು ಹೋಗ್ತದಲ್ಲ, ಆ ನೀರು ಚರಂಡಿಗೆ ಆ ಥರ ಕೊಚ್ಚೆ ಹೋಗೋದಕ್ಕೆ. ಸೊ ಇದನ್ನು ನಾವು ಎಲ್ಲೇ ಶೂಟ್ ಮಾಡಬೇಕಾದ್ರೂ, ಈಗ ಹೀರೋಗೊಂಥರ ಮಾಡಬೇಕು, ವಿಲ್ಲನ್ಗೊಂಥರ ಮಾಡಬೇಕು, ಸಪೋರ್ಟಿಂಗ್ ಆರ್ಟಿಸ್ಟ್ಗೊಂಥರ ಮಾಡಬೇಕು. ಸೊ ನಾವು ಪ್ರತಿಯೊಬ್ಬರಿಗೂ ನೇಟಿವಿಟಿ ಕ್ರಿಯೇಟ್ ಮಾಡ್ಬೇಕಾದಾಗ ಅದು ಆಟೋಮೆಟಿಕಲಿ ಸೆಟ್ ಹಾಕ್ಲೇಬೇಕಾಯ್ತು. ಸೊ ಹಾಗಾಗಿ ನಾನು ಜವಾಬ್ದಾರಿ ತೊಗೊಂಡು ಇದನ್ನು ನಿರ್ವಹಣೆ ಮಾಡಿದೆ ಸರ್. ಈಗ ನೀವು ಹೇಳಿದ್ರಿ ಹಳ್ಳಿ ಬ್ಯಾಕ್ ಡ್ರಾಪಲ್ಲಿ ಬಂದಿರುವಂತಹ ಕಥೆ ಆಗಿರೋದ್ರಿಂದ, ಸಾರಥಿನೂ ಕೂಡ ಹಳ್ಳಿ ಬ್ಯಾಕ್ ಡ್ರಾಪಲ್ಲೇ ಬಂದಿತ್ತು. ಸೊ ಈ ಶೂಟಿಂಗ್ ಲೊಕೇಶನ್ಸ್ ಎಲ್ಲೆಲ್ಲಿ ಆಯ್ಕೆ ಮಾಡ್ಕೊಂಡಿದ್ರಿ ನೀವು? ಬಿಕಾಸ್ ಯಾಕಂದರೆ ಪಕ್ಕಾ ಹಳ್ಳಿ ಸೊಗಡಿನ ಸಿನಿಮಾ ಆಗ್ತು ಅಂತಂದರೆ ಹಳ್ಳಿಗಳಲ್ಲೇ ನಾವು ಶೂಟ್ ಮಾಡಬೇಕಾಗುತ್ತೆ. ಎಷ್ಟೇ ಸೆಟ್ ಹಾಕಿದ್ರೂ ಕೂಡ ಹಳ್ಳಿ ಬ್ಯಾಕ್ ಡ್ರಾಪಲ್ಲಿ ಹಾಕಿದಾಗ ಅದಕ್ಕೆ ಇನ್ನೊಂದಷ್ಟು ಕಳೆ ಬರುತ್ತೆ. ಸೊ ಎಲ್ಲೆಲ್ಲೆಲ್ಲ ಶೂಟ್ ನಡೀತು? ಸರ್, ಇದು ನಾನು ಅದನ್ನೇ ಹೇಳಿದೆ. ಇವಾಗ ಯಾವುದೇ ಒಂದು ಊರಿಗೆ ಹೋದ್ರೂ ಇವತ್ತಿನ ಕಾಲದಲ್ಲಿ CC ರೋಡ್ ಆಗಿಬಿಟ್ಟಿದೆ, ಮಾಡರ್ನೈಸ್ ಆಗಿಬಿಟ್ಟಿದೆ. ಸೊ ನಾವು ಹಳ್ಳಿ ಬ್ಯಾಕ್ ಡ್ರಾಪ್ ಅಂದರೆ ಹಳ್ಳೀಲಿ ಮಾಡೋಕ್ಕೇ ಆಗಲಿಲ್ಲ, ಯಾವ ಊರಲ್ಲೂ ಮಾಡೋಕ್ಕಾಗಿಲ್ಲ. ಒಂದು ಸತಿ ಸೆಟ್ಟು ಕನಕಪುರ ರೋಡಲ್ಲಿ ಹಾಕಿದ್ವಿ, ಒಂದು ಸೆಟ್ಟು ನೈಸ್ ರೋಡಲ್ಲಿ ಹಾಕಿದ್ವಿ, ಒಂದು ಸೆಟ್ಟು ತುಮಕೂರಲ್ಲಿ ಹಾಕಿದ್ವಿ, ಇನ್ನೊಂದು ಸೆಟ್ಟು ಬರದಿಬೇಡದ ಹತ್ರ ಹಾಕಿದ್ವಿ, ಇನ್ನೊಂದು ಮಂಗಳೂರಲ್ಲಿ. ಎಲ್ಲೂ ನಾವು ಬೂತ್ ಬಂಗ್ಲೆ ಒಂದು ಯೂಸ್ ಮಾಡ್ಕೊ ಅಲ್ಲೂ ಸೆಟ್ ಹಾಕಿ, ಆ ಥರ ಕ್ರಿಯೇಟಿವಿಟಿ ಇಲ್ಲದೆ ಎಲ್ಲೂ ಮಾಡೇ ಇಲ್ಲ, ಮಾಡೋಕ್ಕಾಗೋದೇ ಇಲ್ಲ. ಬಿಕಾಸ್ 85ನಲ್ಲಿ ಇವಾಗ ಒಂದು ಮೋಲ್ಡ್ ಮನೆ ಇತ್ತು ಅಂದ್ರೂ ಅದು ಬೇರೆ ಥರನೇ ಆಗೋಗುತ್ತೆ. ಬ್ಯಾಕ್ ಡ್ರಾಪಲ್ಲಿ ನಮಗೆ ಕಾಣಬೇಕಾಗಿರೋದು ಹಳ್ಳಿ ಥರನೇ ಇರಬೇಕು. ಸೊ ಹಾಗೆ ಹೆಂಚಿನ ಮನೆ ಇರಬೇಕು, ಇಲ್ಲ ಹುಲ್ಲಿನ ಮನೆ, ಜೋಪಡಿ ಮನೆ ಇರಬೇಕು. ಅವಾಗ ಇವು ಏನೋ ಒಂದು ಮನೆ ಅಂದರೆ ಅದು ಊರಿನ ಯಜಮಾನ ಅವ್ನು ಕಟ್ಕೊಂಡಿರ್ತಾನೆ, ಚಪ್ಪಡಿ ಕಲ್ಲು ಅಥವಾ ಇನ್ನೊಂದು ಆ ಥರ ಮಾಡ್ಕೊಂಡಿರ್ತಾರೆ. ಬಿಟ್ಟರೆ ಇನ್ನೆಲ್ಲಾರ್ದು ಆಲ್ಮೋಸ್ಟ್ ಅಲ್ಲೂ ಮಧ್ಯಮ ವರ್ಗದ್ದು, ಕೆಳವರ್ಗದವ್ರಿಗೆ ಜೋಪಡಿ ಮನೆ, ಹೆಂಚಿನ ಮನೆಯೇ ಸರ್. ಅದಕ್ಕೋಸ್ಕರ ಕ್ರಿಯೇಟಿವ್ ಮಾಡಿದ್ದೆ ಇದೆಲ್ಲ. ಎಸ್ ಸರ್. ಸಾರಥಿ ಸಿನಿಮಾ ಮೂಲಕ ಸಾಕಷ್ಟು ಯಶಸ್ಸನ್ನು ಪಡೆದಿರುವಂಥ ನೀವು ಸಾರಥಿ 2 ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾ ನಾವೇನಾದ್ರೂ ಅಂತ? ಈಗ ಅದ್ರ ಬಗ್ಗೆ ಐಡಿಯಾ ಇಲ್ಲ, ಬಟ್ ಇದು ಮಾಡ್ತಾ ಇದ್ದೀವಿ. ಜನ ನಿಜವಾಗ್ಲೂ ಹೇಳ್ತಾ ಇದ್ದೀನಿ,
ಪ್ರತಿಯೊಬ್ಬರಿಗೂ ಯಂಗರ್ ಏಜ್ಗೆ ಏನು ಮಾಡಬೇಕು ಅದು ಕಂಟೆಂಟ್ ಇದೆ, ಸೆಂಟಿಮೆಂಟ್ ಇದೆ, ತಾಯಿ ಸೆಂಟಿಮೆಂಟ್ ಇದೆ, ಮಗಳ ಸೆಂಟಿಮೆಂಟ್ ಇದೆ, ಎಲ್ಲ ಥರ ಎಮೋಷನಲ್ ಇದೆ, ಒಳ್ಳೆ ಕಿಕ್ ಕೊಡೋ ಫೈಟ್ಗಳಿದೆ. ನೀವು ಇಂಥದ್ದಿಲ್ಲ ಅನ್ನಂಗಿಲ್ಲ ಸರ್ ಈ ಸಿನಿಮಾದಲ್ಲಿ. ಈಗಾಗಲೇ ಟೀಸರ್ ಬಿಟ್ಟಿದ್ದೀವಿ. ಫಸ್ಟ್ ಟೀಸರು ರಚಿತಾರಾಮ್ ಅವ್ರದ್ದು ಬಿಟ್ವಿ, ಜನ ಮೆಚ್ಕೊಂಪಟ್ರು. ಸೆಕೆಂಡು ಹೀರೋ ಸಾರ್ದು ಬಿಟ್ವಿ, ಅದಕ್ಕೂ ಖುಷಿಪಟ್ಟು ಫೀದಾಗೋದ್ರು. ಥರ್ಡ್ ರಾಜ್ವಿ ಶೆಟ್ಟಿ ಬಿಟ್ಟಾಗ್ಲಂತೂ ನೆಕ್ಸ್ಟ್ ಲೆವೆಲ್ಲೇ ಆಗೋಯ್ತು. ಅದು ನಾನು ಹೇಳ್ತಾರಲ್ಲ, ಜನ ಹೇಳ್ತಾ ಇರೋದು. ನಮಗೆ ಮೆಸೇಜ್ಗಳಿಗೆ ಸರ್ ಯಾವತ್ತು ಸರ್ ಡೇಟ್ ಅನ್ನೋದು ಸರ್ ಪಕ್ಕಾನ ಸರ್ ಅಂತ. ಇನ್ನು ಮೊನ್ನೆ ಸಾಂಗ್ ತಾನೇ ಬಿಟ್ವಿ, ನಿಂಗವ್ವ ಸಾಂಗ್. ಏನು ಸರ್ ಅದು ವೈರಲ್ ಆಗಿದ್ದ ಕತೆ. ನಾರ್ತ್ ಕರ್ನಾಟಕ, ಉತ್ತರ ಕರ್ನಾಟಕ ಕಡೆ ರಿಯಾಲಿಟಿ ಅವ್ರು ಹೇಳ್ತಾರೆ, ನಮ್ಮ ಊರಾಗ ಏನು ನಡೀತದೋ ಹಂಗೇ ಇದೆ ಇದು ಅಂತ ಅವರು ಶೋ ರೀಲ್ ಮಾಡಿ ನಮಗೆ ಕಳಿಸ್ತಾ ಇದ್ದಾರೆ. ಅವರೇನು ನಾವು ಹೇಳ್ತಾರಲ್ಲ ಬೂಸ್ಟಪ್ ಮಾಡೋಕ್ಕೆ ಮಾಡಿಲ್ಲ, ಒರಿಜಿನಲ್ಲಾಗಿ ಅವರೇ ಮೇಕೆ ಕುರಿ ತಗೊಳೋದು, ಹೊತ್ಕೊಳೋದು, ಅದು ಹೆಂಡ್ತಿ ಕರ್ಕೊಳೋದು, ಅಲ್ಲಿ ತಗೋಗೋದು, ಹುಲ್ಲು ತಗೊಳೋದು ಮಾಡಿ ನಮ್ಗೆ ರಿವ್ಯೂ ಮಾಡ್ತಾಯಿದ್ದಾರೆ ಸರ್, ರೀಲ್ಸ್ ಮಾಡ್ತಾಯಿದ್ದಾರೆ. ಸಖತ್ ಹೆಮ್ಮೆ ಇದೆ, ಖುಷಿಯಾಗಿದೆ ನನಗಂತೂ. ನನಗೆ ಇದೇನಿಲ್ಲ, ಅಟ್ಲೀಸ್ಟ್ ಜನ ಇದಕ್ಕೆ ಮೆಚ್ಕೊಂಬಿಟ್ರಲ್ಲ, ಮುಂದಿಂದೇನೋ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಇವಾಗ. ಒಂಥರ ಖುಷಿ ಆಗ್ತಾಯಿದೆ ಸರ್. ಒಳ್ಳೆ ಮೂವಿ ಕೈಗೆ ಎತ್ಕೊಂಡು ಇಷ್ಟು ದಿನ ಅದಕ್ಕೂ ಒಂದು ಸಮಾಧಾನ ಇದೆ. ಮಗನಿಗೆ ಏನೆಲ್ಲ ಇನ್ಪುಟ್ಸ್ ಕೊಟ್ರಿ ಅಂತ, ಬಿಕಾಸ್ ಯಾಕಂದರೆ ನಿರ್ಮಾಣದ ಅಂತಂದರೆ ಇಡೀ ಸಿನಿಮಾ ಟೀಮನ್ನು ರಿಲೀಸ್ಗಿಂತ ಮೊದಲು ಸೆಟ್ಟೇರಿದಾಗಿಂದ ಹಿಡಿದು ರಿಲೀಸ್ ಆದಮೇಲೂ ಕೂಡ ಒಂದಷ್ಟು ಜವಾಬ್ದಾರಿ ಹೆಗಲ ಮೇಲೆ ಇದ್ದೇ ಇರುತ್ತೆ. ಸೊ ಇನ್ನೆಲ್ಲ ಇನ್ಪುಟ್ಸ್ ಕೊಟ್ರಿ ಹೆಂಗೆ ಇರಬೇಕು ಅಂತ. ಅಲ್ಲ ಸರ್, ನಾನು ಹೇಳಿದೆ ಇವತ್ತು ಒಬ್ಬ ನಿರ್ಮಾಪಕ, ನಾನು ಹೇಳಿದಾಗ ಸೆಟ್ಟಿಗೆ ಬಂದಾಗ ನಿನ್ನ ಜವಾಬ್ದಾರಿ, ನಾನು ಬಂಡವಾಳ ಹಾಕ್ತೀನಿ, ನಾನು ಯಜಮಾನ, ನಾನು ಐ ಆಮ್ ದ ಲೀಡರ್ ಅಂತ ಹೋಗೋದಲ್ಲ. ಅಲ್ಲಿ ಏನು ನಡೀತದೆ ವಾಸ್ತವಾಂಶ. ಯಾಕಂದರೆ ಎಷ್ಟೋ ಜನ ಸರ್ ಇವತ್ತು ಪ್ರೊಡ್ಯೂಸರು ಬರ್ತಿದ್ದಂಗೆ ಛತ್ರಿ ಹಿಡ್ಕೊಂಬರ್ತಾರೆ, ಸರ್ ಟೀ ಕಾಫಿ ಏನು ತರಲಿ, ಎಳ್ನೀರು ತರಲ್ಲ ಅಂತಾರೆ, ಚೇರ್ ಒರೆಸ್ಬಿಟ್ಟು ಕುಂಡಿಸ್ತಾರೆ, ಛತ್ರಿ ಹಿಡಿತಾರೆ. ನಾನು ಹೇಳಿದೆ ಯಾವುದು ಬೇಡಪ್ಪ, ಫಸ್ಟ್ ತಿಳ್ಕೊ ಅಲ್ಲೇನು ನಡೀತದೆ, ಯಾರೇನು ಮಾಡ್ತಾರೆ. ಪ್ರೊಡಕ್ಷನರು ಜೂನಿಯರ್ಸ್ ಇರ್ತಾರೆ, ಸೈಡ್ ಆರ್ಟಿಸ್ಟ್ ಇರ್ತಾರೆ, ಮೇನ್ ಆರ್ಟಿಸ್ಟ್ ಇರ್ತಾರೆ, ಮೇಕಪ್ಗಳಿರ್ತಾರೆ, ಹೇರ್ ಡ್ರೆಸ್ಸರ್ಸ್ ಇರ್ತಾರೆ, ಕಾಸ್ಟ್ಯೂಮ್ ಡಿಸೈನರ್ ಇರ್ತಾರೆ. ಪ್ರತಿಯೊಬ್ಬರು ಯಾರೇನು ಮಾಡ್ತಾರೆ ಅವ್ರದ್ದು ಕುಂದುಕೊರತೆ ಏನು, ಅವ್ರ ಊಟ ಯಾವ ಥರ, ಇವ್ರಿಗೆ ಯಾವ ಥರ ಕೊಡ್ತಾರೆ, ಡೈರೆಕ್ಟರ್ ಡಿಪಾರ್ಟ್ಮೆಂಟ್ ಇದೆ, DOP ಡಿಪಾರ್ಟ್ಮೆಂಟ್ ಇರ್ತದೆ, ಇನ್ನು ಹೀರೋ ಸ್ಟಾಫ್ಸು, ಹೀರೋಯಿನ್ ಸ್ಟಾಫ್ಸ್ ಎಲ್ಲ, ಇವೆಲ್ಲ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಬೇಕು. ನಾಳೆ ಒಂದು ಸಣ್ಣ ಒಂದು ಮಿಸ್ಟೇಕ್ ಆದ್ರೂ ದೊಡ್ಡ ಇದಾಗುತ್ತೆ ಅಂತ ಪ್ರತಿಯೊಂದು ಹಂತದಲ್ಲೂ ನೀನು ಯಾವುದೇ ಕಾರಣಕ್ಕೂ ನಾನು ಪ್ರೊಡ್ಯೂಸರ್ ಅಂತ ಲೆವೆಲ್ ತೋರಿಸೋದು ಅವೆಲ್ಲ ಅವಶ್ಯಕತೆ ಇಲ್ಲ. ಒಬ್ಬ ಮ್ಯಾನೇಜರಾಗಿ ಇವಾಗ ನಾನು ಸಾರಥಿ ಮಾಡಿದರೂ ನನಗೇನು ದೊಡ್ಡ ಇದೇನು ಬೇಡ, ನಾನು ನೋಡ್ಕೊತೀನಿ, ಅದನ್ನು ನೀನು ಫಾಲೋಅಪ್ ಮಾಡು ಅಂತ ಹೇಳಿ ನಾವು ಅಷ್ಟೇ ಸರ್. ಆಮೇಲೆ ಹೇಳಿದೆ ನಾನು, ಒಂದು ನಮ್ಮಲ್ಲಿ ಒಬ್ಬ ಕಡೆಯ ಒಬ್ಬ ಜೂನಿಯರ್ಗೂ ನಾವೇನು ತಿಂತೀವೋ ಅದೇ ಕೊಡಬೇಕು ಊಟದಲ್ಲಿ ಅಷ್ಟೇ. ನಾವೇನು ತಾರತಮ್ಯ ಇಲ್ಲ. ಕೇಳಿ ನೋಡಿ ನಮ್ಮ ಸೆಟ್ಟಲ್ಲಿ ಯಾವ ಥರ ಇದ್ದ ಅದು. ಯಾಕಂದರೆ ಅವನ ಶ್ರಮ ಬೆಳಗ್ಗೆಯಿಂದ ಸಂಜೆವರೆಗೂ ಅವನೇನು ಹೇಳ್ತಾನೆ, ಅಲ್ಲಿ ನಿಂತ್ಕೊಂಡು ಅಲ್ಲಿ ಓಡೋಗೋ ಅಂದ್ರೆ ಓಡೋತಾನೆ, ಇಲ್ಲಿ ಅಂದ್ರೆ ಬರ್ತಾನೆ. ಸೊ ಹಾಗಾಗಿ ಪ್ರತಿಯೊಬ್ಬರದು ಇದು ಎಫೆಕ್ಟಿವ್ ಇದ್ದಾಗಲೇ ಒಂದು ಕೈಗೂಡೋದು ಇಂಥ ಒಂದು ಬರೋದಕ್ಕೆ ಸಾಧ್ಯ ಆಗುತ್ತೆ ಸರ್. ಸರ್ ಈಗ ಲ್ಯಾಂಡ್ ಲಾರ್ಡ್ ಅಂತ ಹೇಳಿದ್ರೆ ನೀವು ಹೇಳಿದ್ರಿ 4 ಕಡೆ ಹಳ್ಳಿ ಬ್ಯಾಕ್ಡ್ರಾಪಲ್ಲಿರುವಂತಹ ಸೆಟ್ಟನ್ನು ನಾವು ಹಾಕಿದ್ವಿ ಅಂತ ಹೇಳ್ಬಿಟ್ಟು. ಬಿಕಾಸ್ ಯಾಕಂತಂದ್ರೆ ಈಗಿನ ಒಂದು ಮಾಡ್ರನ್ ಜಗತ್ತಿನ ಒಂದು ಮನೆಗಳು ಹಳ್ಳಿ ಬ್ಯಾಕ್ಡ್ರಾಪಲ್ಲಿ ಯಾವುದು ಒಂದು ಬಂದರೂ ಕೂಡ ನಮ್ಗೆ ಅಲ್ಲಿ ಲೂಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಬಂಡವಾಳ ವಿಚಾರಕ್ಕೆ ಬರೋದಾದರೆ ಮುಂಚೆನೇ ಕೇಳ್ತೀನಿ ಅಂತ ಬೇಜಾರಾಗ್ಬಿಡಿ, ಯಾಕಂದರೆ ಇನ್ನೂ ಕೆಲಸಗಳಿರೋದ್ರಿಂದ ಎಷ್ಟು ಹಾಕಿರಬಹುದು ಅಂತ. ನಾನು ಅದು ಯಾವತ್ತೂ ನಾನು ಫ್ಯಾಷನೇಟ್ ಸಿನಿಮಾ ಮಾಡೋನು ಅಷ್ಟಾಯಿತು ಇಷ್ಟಾಯಿತು ಬಂಡವಾಳ ಅಂತ ಹೇಳೋನಲ್ಲ, ಅದ್ರ ಅವಶ್ಯಕತೆಯೂ ಇಲ್ಲ ಅಂತ ನಾನು ಭಾವಿಸ್ತೀನಿ. ನಾನು ಹೇಳೋದಿಷ್ಟೇ, ಜನ ಬಂದಾಗ ಆ ಸ್ಕ್ರೀನ್ ಮೇಲೆ ಬರುತ್ತಲ್ಲ ಆ ಒಂದು ವಿಜುವಲ್ಸ್ ನೋಡಿದಾಗ ಅವನು ತೀರ್ಮಾನ ಮಾಡ್ತಾನೆ ಎಷ್ಟಾಗಿರ್ಬೋದು. ವಾವ್ ಅಂತ ಹೋಗ್ಬೇಕು ವಿಜುವಲ್ ಎಫೆಕ್ಟಿಂದ. ನಾನು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ನಾನು ಅದೇನು ಹೇಳೋಕ್ಕೆ ಇಷ್ಟಪಡಲ್ಲ ಸರ್. ಒಟ್ಟಿನಾಗೆ ಏನು 150-200 ರೂಪಾಯಿ ಕೊಟ್ಟು ಸಿನಿಮಾಗೆ ಬರ್ತಾನೆ ಆ ಮನುಷ್ಯನಿಗೆ, ಇವನ್ 50 ರೂಪಾಯಿ ಗಾಂಧಿ ಕ್ಲಾಸ್ ಅಂತ ಇತ್ತು ಅವಾಗ, ಕಡೆ ಒಂದು 80 ರೂಪಾಯಿ ಕೊಟ್ಟು ಬಂದಂತನಿಗೂ ನೀವು ಕೊಟ್ಟಿರೋ ದುಡ್ಡಿಗೆ ಏನು ತಿಂಗಳೋ ವಾರನೋ ಶ್ರಮಪಟ್ಟು ಅಟ್ಲೀಸ್ಟ್ ರಿಲ್ಯಾಕ್ಸೇಷನ್ ಮಾಡ್ಕೊಂಡು ಹೋಗೋಣ ಅಂತ ಥಿಯೇಟ್ರಿಗೆ ಬರ್ತಿರಲ್ಲ, ಖಂಡಿತವಾಗಲೂ ನೀವು ಮತ್ತೊಂದು ಸತಿ ಬರಬೇಕು ಅಂತ ನಿಮ್ಮ ಭಾವನೆ ಬಂದರೆ ನೀವು ಸಿನಿಮಾ ನೋಡಿ, ಬನ್ನಿ ಥಿಯೇಟ್ರಿಗೆ ನೋಡಿ, ಆ ಒಂದು ಮಜಾ ನಿಮಗೆ ಸಿಗ್ತದೆ. 10 ವರ್ಷ ನಿಮ್ಮ ಪೈಸಾ ವಸೂಲಾಗುತ್ತೆ. ದಯವಿಟ್ಟು ಎಲ್ಲ 23/1/2026 ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂಥೇಳಿ ಈ ಮೂಲಕ ಕೇಳ್ಕೊತೀವಿ ಸರ್.
ತುಂಬ ಧನ್ಯವಾದಗಳು ಸರ್. ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ದಶಕದ ನಂತರ ನಾವು ಬಂದರೂ ಕೂಡ ಆ ಸಿನಿಮಾಗೆ ಬೇಕಾಗಿರುವಂತಹ ಒಂದಷ್ಟು ಇನ್ಪುಟ್ಸ್ ಆಗಿರ್ಬೋದು, ಕತೆ ಆಗಿರ್ಬೋದು, ಜವಾಬ್ದಾರಿಯನ್ನು ಹೊತ್ಕೊಂಡು ಮತ್ತೆ ಅದೇ ಒಂದು ಫ್ಯಾಷನನ್ನು ಇಟ್ಕೊಂಡು ಸಿನಿಮಾವನ್ನು ಕೊಡ್ತಿದ್ದಾರೆ. ದಶಕದ ನಂತರ ಒಂದೊಳ್ಳೆ ಕತೆ, ಒಳ್ಳೊಳ್ಳೆ ನಟನೆಯಲ್ಲಿ ಬಂದಿರುವಂತಹ ತಾರಾಗಣ, ಅದ್ರ ಜೊತೆಗೆ ನಿಮ್ಮ ಒಂದು ಕಷ್ಟ. ನೀವು ಹೇಳಿದ್ರಿ ಎಷ್ಟು ಹಾಕ್ತೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಔಟ್ಲುಕ್ ಯಾವ ಥರ ಬರುತ್ತೆ ಅನ್ನೋದು ಇಂಪಾರ್ಟೆಂಟು. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಾಂಗ್ಸ್ ಆಗಿರ್ಬೋದು, ಟೀಸರ್ಸ್ ಆಗಿರ್ಬೋದು, ಸಾಕಷ್ಟು ರೀತಿಯಲ್ಲಿ ಲ್ಯಾಂಡ್ ಲಾರ್ಡ್ ಸಿನಿಮಾ ಸದ್ದು ಮಾಡ್ತಾ ಇದೆ. 2026ರ ಮೊದಲ ಹಿಟ್ ಲ್ಯಾಂಡ್ ಲಾರ್ಡ್ ಆಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಿಮ್ಗೆ ಒಳ್ಳೆಯದಾಗಲಿ. ಇವತ್ತು ಏನು ಈ ಒಂದು ಸಿನಿಮಾನ ನಾನು ಹಿಂದೆನೇ ಹೇಳಿದೆ, ಇದು ಜನರ ತಲುಪಬೇಕಾದ್ರೆ ಮಾಧ್ಯಮ, ಡಿಜಿಟಲ್ ಮಾಧ್ಯಮ ಮುಖ್ಯ, ಪ್ರಸಾರ ಮಾಧ್ಯಮ ಮುಖ್ಯ. ನೀವು ಆ ಕೆಲಸ ದಯವಿಟ್ಟು ಮಾಡಿ ಒಬ್ಬ ನಿರ್ಮಾಪಕನ ಉಳಿಸಿ ಅಂತ ಹೇಳ್ತಾ, ಕೊನೆಯ ಮತ್ತೊಮ್ಮೆ ಪ್ರೇಕ್ಷಕರಿಗೆ ಹೇಳ್ತೀನಿ, 23 ಜನವರಿ 26ರಂದು ಬಂದು ಈ ಒಂದು ಸಿನಿಮಾನ ಲ್ಯಾಂಡ್ ಲಾರ್ಡ್ ಸಿನಿಮಾ ನೋಡಿ ಅಂಥೇಳಿ ಈ ಮೂಲಕ ಕೇಳ್ಕೊಡ್ತೀನಿ ಸರ್. ಸರ್, ಈಗ ದಶಕದ ನಂತರ ಬಂದರೂ ಕೂಡ ತಾರಾಗಣ ಅನ್ನೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ದುನಿಯಾ ವಿಜಯ್ ಸರ್ ಆಗಿರ್ಬೋದು, ರಚಿತಾ ರಾಮ್ ತಾಯಿ ಕ್ಯಾರೆಕ್ಟರ್ನ ಮೊಟ್ಟ ಮೊದಲ ಬಾರಿಗೆ ಮೊನ್ನೆ ಕೂಲಿಯಲ್ಲಿ ಒಂದು ವಿಭಿನ್ನವಾದ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು. ಈಗ ನಿಂಗವ್ವ ಆಗಿ ಒಬ್ಬ ತಾಯಿಯಾಗಿ ಕಾಣಿಸ್ಕೊಳ್ತಾರೆ. ಅದರ ಜೊತೆಗೆ ನಮ್ಮ ರಾಜ್ ಬಿ ಶೆಟ್ರು ಈಗ ರಿಲೀಸ್ ಆಗ್ತಿರುವಂಥ ಎಲ್ಲ ಸಿನಿಮಾಗಳಲ್ಲೂ ಅವರ ಹವಾ ಇದೆ. ಸೊ ಹೆಂಗಿತ್ತು ಸೆಲೆಕ್ಷನ್ನು, ಅವರೊಟ್ಟಿಗೆ ಕೆಲಸ ಮಾಡಿರುವಂತಹ ಅನುಭವ ನಿಮ್ಗೆ ಹೇಗಿತ್ತು ಅಂತ? ಸರ್, ತುಂಬ ಖುಷಿ ಆಗ್ತದೆ. ನೀವು ಅವರ ಒಂದು ಕೆಮಿಸ್ಟ್ರಿ ನೋಡಬೇಕು. ನೀವು ದುನಿಯಾ ವಿಜಯ್ ಅವರು, ರಚಿತಾ ರಾಮ್ ಅವರು ಹಿಂದೆ ಒಂದು ಸಿನಿಮಾ ಮಾಡಿದರು. ಆ ಲುಕ್ಕೇ ಬೇರೆ, ಆ ಜನರೇ ಬೇರೆ, ಇದೇ ಬೇರೆ. ಇದರಲ್ಲಿ ಹೇಳ್ತಾರೆ ಅದು ಈ ಥರ ಕಾಣ್ತೀನ ಹೆಂಗಂತ ಅವರೇ ಖುಷಿ ಪಡ್ತಾರೆ ಮನಸ್ಸಲ್ಲಿ. ಅದು ರಚಿತಾ ರಾಮ್ ಅವರು. ಇನ್ನು ವಿಜಯ್ ಸರ್ ಬಗ್ಗೆ ಹೇಳಬೇಕು ಅಂತ ನಾನು ಹೇಳಿದೆ, ಅವರೇನೋ ತಮಿಳ್ನಾಡಾಗಿದ್ದರೆ 2ನೇ ರಜನಿಕಾಂತ್ ಅಂತ. ಸರ್, ಅವರು ಹೇಗಿತ್ತು ಅಂದರೆ, ಒಂದು ಈ ಸಾಂಗಲ್ಲಿ ನೀವು ನೋಡಿದರೆ ಆಲ್ರೆಡಿ ಲಿಂಗಮ್ಮ ಸರ್, ನಿಜವಾಗ್ಲೂ ಸರ್ ಏನು ನ್ಯಾಚುರಲ್ಲು ಗಂಡ ಹೆಂಡ್ತಿ ಹಿಂದೆ. ನಾನು ಯಾಕೆ ಹೇಳ್ತೀನಂದ್ರೆ ಈ ಮಾತು, ಹಳ್ಳಿನಲ್ಲಿ ಇವಾಗಿನ 1 ಮಕ್ಕಳು 2 ಮಕ್ಕಳು ಸಾಕು ಅಂತಾರೆ. ಅವಾಗ 8-10 ಜನ ಮಕ್ಕಳಿರೋರು. ಗಂಡ ಹೆಂಡ್ತಿ ಒಂದು ರೂಮು, ಯಾವುದೋ ಒಂದು ರೂಮ್ ಇರೋದು, ಎಲ್ಲ ಹಾಲಾಗಿ ಮಲ್ಕೋಬೇಕಾಗೋದು. ಇವತ್ತು ಅವರು ಪ್ರವೇಶ ಅನ್ನೋದು ಇರ್ತಿರಲಿಲ್ಲ. ಈ ಒಂದು ಹಾಡು ಕೇಳಿದಾಗ ನಿಮ್ಗೆ ಅಲ್ಲಿ ವಿಜುವಲ್ ನೋಡಿದಾಗ ಅನಿಸ್ತದೆ. ಅವಾಗ ಏನು ಮಾಡೋರು, ಮಕ್ಕಳು ವಯಸ್ಸಿಗೆ ಬಂದಿರೋರು. ಈಗ ಮಾಮೂಲಿಗೆ ಈ ಒಂದು ಸಿಚುವೇಶನ್ ಎಲ್ಲ ಮಲಗತಕ್ಕ ಯಾಗಿದೆ ಅಂದರೆ, ಅವಾಗ ಯಾರನ್ನು ಮಕ್ಕಳಿದ್ದವ್ರ ಹುಡುಗರಿದ್ದವ್ರ ಸಮಯ ಸಿಗ್ತಿರಲಿಲ್ಲ. ಆಗುತ್ತೆ ಒಂದು ಪಾಪ ತಿಂಗಳಾದ್ರೂ ಜೊತೆ ಸೇರೋಕ್ಕಾಗ್ತಿರಲ್ಲ ಅಂತ ಒಂದು ಅಲ್ಲಿ ಮಾಡಬೇಕಾದ್ರೆ ಅವರೇ ಖುಷಿ. ಯಾವ ಥರ ಒಂಥರ ಕೆಮಿಸ್ಟ್ರಿ ಇತ್ತು ಅಂದರೆ ನಿಜವಾಗಲೂ ಸರ್ ತುಂಬ ಖುಷಿಯಾಗುತ್ತೆ. ಇವತ್ತು ಜನ ಅದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದೊಂದು ಲಿರಿಕ್ಸ್ ಎಲ್ಲನೂ ಒಂದೊಂದು ಅರ್ಥ ಇದೆ ಈ ಒಂದು ಲಿರಿಕ್ಸಲ್ಲಿ. ಅದೇ ರೀತಿ ನಮ್ಮ ರಾಜ್ ಬಿ ಶೆಟ್ಟಿ ಅವರು ಹೇರ್ ಸ್ಟೈಲು ಇವರು ನಮ್ಮ ಜಡೇಶ್ ಅವ್ರು ಕೇಳಿದಾಗ, ಇಲ್ಲಪ್ಪ ನಾನು ಬಂದಿರೋದೇ ನಾನು ಸ್ಟೋರಿ ಕತೆ ಬರೆದು ನಿರ್ದೇಶನ ಆಗಬೇಕು ಅಂತ. ನೋಡಿ, ಬೋಡ ಇದ್ದಿದ್ದಕ್ಕೇ ನಾನು ಸಿನಿಮಾಗಿ ಹೀರೋ ಆಗಿ ಇದು ಮಾಡೋಕ್ಕಾಗಿದ್ದು. ಆಮೇಲೆ ಬೇಡ ನನಗೆ ಟೋಪನ್ ಗಿಪನ್ ಆದರೆ ನಾನು ಆ್ಯಕ್ಟಿಂಗ್ ಮಾಡೋದು, ಅದೊಂದು ಕಡೆ ಹೋಗೋದು ಅಂತ ಹಿಂದೆ ಹೇಳಿದ್ದಾರೆ ಹಲವಾರು ಇದರಲ್ಲಿ. ಸೊ ಹಂಗೇನ ನೀವು ಮಾಡಿಸ್ಲೇಬಿಲ್ಲ ಸರ್, ಇದ್ರ ಹಾಕಿದ್ರೆ ಸರ್ ಐ ಸ್ಟೈಲ್ ಅಂತ. ಆವಾಗ ಅವ್ರಿಗೆ ಹೇಳಿದ್ರಂತೆ. ಆಮೇಲೆ ನಿಮ್ಮ ಪ್ರೊಡ್ಯೂಸರು ಆಗಲ್ಲಪ್ಪ ಅಂತ ಅರ್ಧ ಇದಾಗ್ಬಿಟ್ರೆ ಹಿಂಗೆ ಅಂತ. ಆಮೇಲೆ 2 ಲುಕ್ ಬರುತ್ತೆ ಇದರಲ್ಲಿ, ಯಂಗರ್ ಲುಕ್ ಒಂದು, ಇವು ಲುಕ್ ಓಲ್ಡರ್ ಲುಕ್ ಒಂದು. ಸೊ ಅವ್ರು ಯಾರು, ರಜನಿಕಾಂತ್ ಹೇರ್ ಸ್ಟೈಲ್ ಮಾಡೋರು ಆಯ್ಕೆ ಮಾಡ್ಕೊಂಡಿದ್ರು. ಅದು ಇದು ಹೇರ್ ಸ್ಟೈಲ್ ಕಾಸ್ಟ್ಗಿನ್ನ ಅವ್ರು ಬಂದೋಗೋ ವೆಚ್ಚ ಇರ್ತದಲ್ಲ, ಅದು ಜಾಸ್ತಿ ಆಗುತ್ತೆ. ಟ್ರಾವೆಲಿಂಗು, ಅವ್ರ ಬೋರ್ಡಿಂಗು. ಸೊ ಪ್ರತಿ ಸತಿನೂ ಅವರೇ ಬರಬೇಕು. ಬರೀ ನಮ್ಮಲ್ಲಿ ಏನು ಮಾಡ್ತೀವಿ ನಾವು, ಎಲ್ಲಿ ಒಂದು ನಾವು ಟೋಪನ್ ಮಾಡಿಸ್ತೀವಿ ಅಂತ ಇಟ್ಕೊಳ್ಳಿ, ಅವ್ರು ಮಾಡತಕ್ಕ ಅವರು ಅಷ್ಟೇ ಮಾಡಿದಾದ್ಮೇಲೆ ನಮ್ಮ ಕಾಸ್ಟ್ಯೂಮ್ ಡಿಸೈನರ್, ಅದು ಹೇರ್ ಡ್ರೆಸ್ಸರು ನಮ್ಮವ್ರು ಬಂದು ಫಿಟ್ ಮಾಡ್ತಾರೆ. ಇವ್ರು ಹಂಗಲ್ಲ. ಆ ಒಂದು ಇವರು ಅವರೇ ಬರಬೇಕು. ನೀವು 10 ಸತಿ ಶೂಟಿಂಗ್ ಆಗುತ್ತೋ, 20 ಸತಿ ಶೂಟಿಂಗ್ ಆಗುತ್ತೋ, 1 ದಿವಸ ಇರ್ತದೋ ಬಂದೋದ್ರು, 5 ದಿವಸ ಇರ್ತದೆ ಬಂದು ಹೋಗ್ಬೇಕು, ಅವರೇ ಬರಬೇಕು. ಸೊ ಹಾಗಾಗಿ ಅವರು ಹೇಳಿದ್ರಂತೆ, ಕಾಸ್ಟ್ ಜಾಸ್ತಿ ಆದಾಗ ಪ್ರೊಡ್ಯೂಸರ್ ಮೇಲೆ ನನ್ನ ಮೇಲೆ ಭಾರ ಹಾಕ್ಬಾರ್ದು. ನನಗೆ ಹೇಳಿದ್ರು, ಏನು ಸರ್ ಹಿಂಗೆ ಕೇಳ್ತಾ ಇದ್ದೀರ ಅಂತ. ನನ್ನ ಮುಂದೆ ರಾಜ್ ವಿಶ್ವ, ಬಿಡಿ ಸರ್, ತಲೆ ಯಾಕೆ ಕೆಡ್ಸ್ಕೊಂತೀರ, ಮಾಡೋಣ ಬಿಡಿ ಸರ್ ಅಂದೆ. ಸೊ ಇವತ್ತು ಅವ್ರದ್ದು ಹೇರ್ ಸ್ಟೈಲ್ ನೋಡೋದು ನಿಮ್ಗೇನು ಅನಿಸ್ತದೆ ಹೇಳಿ ಸರ್? ನಾನು ನಿಮ್ಮನ್ನು ಕೇಳ್ತಾಯಿದ್ದೀನಿ,
ಏನು ಅನ್ನಿಸ್ತದೆ? ಅದು ನ್ಯಾಚುರಾಲಿಟಿ ಕಾಣ್ತದ ಅಥವಾ ಯಾವುದೋ ಬಂದು ನಾಟಕಗಳಲ್ಲಿ ಅಥವಾ ಟೋಪನ್ ಇಕ್ದಂಗೆ ಬೇರೆ ಸಿನಿಮಾ ಅದೇ ಹೇಳಿ, ನೀವು ಹೇಳಿ. ಹಾಂ, ಹೌದು. ಅದಕ್ಕೆ ಖುಷಿ ಆಗುತ್ತೆ. ಇವತ್ತು ನಾವು ಕಾಸ್ಟ್ ಬಗ್ಗೆ ನಾವು ಯೋಚನೆ ಮಾಡಿ ಯಾರಿಗೋ ವಯಸ್ಸು ಇದು ಮಾಡಿದಾಗ ಪಾತ್ರಕ್ಕೆ ಅದು ಸಲ್ತಿರಲ್ಲ ಸರ್. ಇವತ್ತು ಆ ಒಂದು ಅವ್ರು ಹೇಳಿದ್ದಕ್ಕೂ ಮಾಡಿದ್ದಕ್ಕೂ ನಮಗೂ ಎಲ್ಲೋ ಒಂದು ಕಡೆ ಸ್ಯಾಟಿಸ್ಫ್ಯಾಕ್ಷನ್. ಪ್ರೊಡ್ಯೂಸರ್ ನಾಳೆ ಏನು ಪ್ರೇಕ್ಷಕನಿಗೆ ಏನಪ್ಪ ಎಲ್ಲಪ್ಪ ಹೆಂಗಪ್ಪ ಮಾಡಿದ್ರು ವಾವ್ ಅನ್ನಂಗಿರ್ಬೇಕು ಸರ್ ಯಾವುದೋ ಒಂದು ಮಾಡಿದಾಗ. ಸೊ ಇನ್ನು ಪಾತ್ರಕ್ಕೆ ಬಂದಾಗ ಸರ್ ನಾನು ಹಳ್ಳಿ ಕಡೆ ಆಡುಭಾಷೆಯಲ್ಲಿ ಹೇಳ್ತಾರೆ, ಮೈಗೊಂದು ಕೆ ಜಿ ಮಾಂಸ ಇಲ್ಲ ಏನಪ್ಪ ಅದು ಬೇರೆ ಥರ ಐತಿದ್ನ ಸರ್. ರಗಡ್ ಲುಕ್ಕ ಮನುಷ್ಯ, ಬರೀ ಕಣ್ಣು ಬಾಯಿ ಇದರಲ್ಲೇ ಸರ್. ನಿಜವಾಗ್ಲೂ ಪರ್ಫಾರ್ಮೆನ್ಸ್ ನೀನು ಅನ್ನಂಗೆ ಸರ್. ಈ 3 ಜನ ಪಾತ್ರ ಇದೆಲ್ಲ ಆದಮೇಲೆ ಉಮಾಶ್ರೀಧರ್ ನೋಡ್ಬೇಕು ನೀವು. ಉಮಾಶ್ರೀದ್ ನೋಡಿದ್ರೆ ಅಪ್ಪ ಏನು ಅದ್ಭುತ ನಟರು ಇದೆಲ್ಲ. ಈ ಥರ 42 ಜನ ಸ್ಟಾರ್ ಕ್ಯಾಸ್ಟ್ ಇದೆ ಈ ಮೂವಿನಲ್ಲಿ. ಹೆಂಗಿದೆ ಅಂದರೆ ಗೋಪಾಲ್ ದೇಶಪಾಂಡೆ, ಅಚ್ಯುತ್ ರಾವು, ಬಿ ಸುರೇಶ್ ಅವರು, ಎಷ್ಟು ಜನ ಕೇಳ್ತೀರಿ, ರಾಕೇಶ್ ಅಡಿಗ ಜೋಶಿ ಹೀರೋ, ಆಮೇಲೆ ಡೇ ಡೆವಿಲ್ ಹೀರೋ ಶಶಿಭಾಯ್ ಕಡೆ, ಆಮೇಲೆ ಅಭಿಷೇಕ್ ದಾಸು, ಎಷ್ಟು ಜನ ಕೇಳ್ತೀರ, ಸಂಪತ್ತು KGF ಸಂಪತ್ತು, ಆಮೇಲೆ ನಮ್ಮ ಏನು ಬಿಡ್ಡಪ್ಪ ಪ್ರಸಾದ್ ಬಿಡ್ಡಪ್ಪ ಅಲ್ಲ ಅವನೇ ಸರ್, ರಾಜನ್ ಪತ್ರ ಮಾಡಿದರು ಕಾಂತಾರದಲ್ಲಿ, ಕಾಂತಾರ 1ನಲ್ಲಿ ವಿನಯ್ ಬಿಡ್ಡಪ್ಪ, ಆಮೇಲೆ ಸುಮಾರು ಜನ ಸರ್. ಆಮೇಲೆ ಜಹಾಂಗೀರು, ಆಮೇಲೆ ಇವನು ನಮ್ಮ ಕೂದಲು ಎಷ್ಟೆಲ್ಲಿತ್ತಲ್ಲ ಮಹಾಂತೇಶ, ಆಮೇಲೆ ಭಾವನಾ 2 ಗಾಳಿಪಟ ಹೀರೋಯಿನ್ ಭಾವನಾ 2 ಭವ್ಯಾಗೌಡ. ಎಷ್ಟು ಜನ ಹೇಳ್ತೀರ ಸರ್, ಹೇಳಕ್ಕೆ ಹೋದರೆ ಕಥೆನೇ ಒಂದು 42 ಜನ ಆರ್ಟಿಸ್ಟ್ಗಳಿದ್ದಾರೆ. ಅದನ್ನು ಸಂಭಾಳಿಸಿ ನಮ್ಮ ನಿರ್ದೇಶಕರು ಏನು ಎಫರ್ಟ್ ಹಾಕಿ ಮಾಡಿದ್ರು ಅಂದರೆ ಇದು ಬೇರೆಯವರಾಗಿರೋ ಆಗ್ತಿರಲಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಆತನ ಒಂದು ಅರ್ಜು ನಾನು ಮಾಡಬೇಕು, ಇಂಥ ಸಿನಿಮಾ ಕೊಟ್ಟಾಗ ನನ್ನ ಕನ್ನಡಕ್ಕೊಂದು ಇದಾಗುತ್ತೆ ಅಂತ ಹೇಳಿಬಿಟ್ಟು ನಿಜವಾಗ್ಲೂ ಆ ಬರಹ ಇದೆಯಲ್ಲ ಸರ್, ಬರವಣಿಗೆ ಇದೆಯಲ್ಲ, ಅದೆಲ್ಲರಿಗೂ ಬರಲ್ಲ ಸರ್. ಯಾವುದೋ ಮಟ್ಟಕ್ಕೆ ಹೋಗ್ತಾನೆ ನಮ್ಮ ಜಡೇಶು ಅಷ್ಟೇ. ಇವತ್ತು ನಮ್ಮ ಸ್ವಾಮಿ ಕ್ಯಾಮ್ರಾಮ್ಯಾನ್ ಬಗ್ಗೆ ಹೇಳಬೇಕು ಅಂದರೆ ಒಂದು ಚೂರು ಕಾಂಪ್ರಮೈಸ್ ಹಾಕಂತಿಲ್ಲ. ನಮ್ಮದು ಏನು ಡೇ ಶೂಟ್ ಮಾಡಿದ್ದೀವಿ ಅಷ್ಟು ಡೇ ನೈಟ್ ಶೂಟ್ ಇದೆ. ಈ 100 ದಿವಸ ಶೂಟಿಂಗಲ್ಲಿ 54 ದಿವಸ ಡೇ ನೈಟ್ ಶೂಟ್ ಇದೆ. ಸೊ ಆವಾಗ ನಾವು ಒಂದೊಂದು ಕಡೆ ಟ್ರಸ್ಸಲ್ಲಿ ಲೈಟ್ ಬಿಡಬೇಕಾಗಿತ್ತು. 5 ಕ್ರೈನ್ಗಳು ಯೂಸ್ ಮಾಡೋದು, 4 ಕ್ರೈನ್ಗಳು ಯೂಸ್ ಮಾಡಬೇಕು ನೈಟ್ ಎಫೆಕ್ಟ್ಗೆ. ಇಲ್ಲ ಕಾಂಪ್ರಮೈಸ್ ಆಗ್ತಿಲ್ಲ ನಮ್ಮ ಸ್ವಾಮಿಗೌಡ, ಅದ್ಭುತವಾದ ಕ್ಯಾಮ್ರಾಮನ್ ಸರ್. ಅದೇ ಥರನೇ ನಮ್ಮ ರವಿ ಸಂತೈಕ್ಳು ಅಂತ. ನಾನು ಇವಾಗ ಏನು ಹೇಳಿದ್ರು ಯಾರನ್ನ ಹೊಗಳ್ದಂಗೆ ಆಗ್ತದೆ, ತಪ್ಪಾಗ್ತದೆ. ಪ್ರತಿಯೊಬ್ಬರು ಅವರ ಜವಾಬ್ದಾರಿ ಅರ್ಥಕೊಂಡು ಆತ ಸೆಟ್ ಹಾಕಿದಾನಲ್ಲ ಸರ್, ನ್ಯಾಚುರಲ್. ಏನಪ್ಪ ಇದೇ ಹೀರೋ ಮನೆನಾ, ಇದೇ ಇವ್ರ ಮನೆನಾ ಅನ್ನೋ ಥರ ಮಾಡಿದ್ದಾನೆ ಸರ್. ಅದ್ಭುತ ಕ್ರಿಯೇಷನ್ ಚೆನ್ನಾಗಿದೆ. ಇವೆಲ್ಲರೂ ಒಟ್ಟಿಗೆ ಸೇರಿದ್ರಿಂದಲೇ ಈ ಒಂದು ಕತೆ. ಇನ್ನು ಅಜನೀಶ್ ಲೋಕನಾಥ್ ಬಗ್ಗೆ ನೀವು ಈಗಾಗಲೇ ಅವ್ರ ಬಗ್ಗೆ ನಾವು ಹೇಳೋ ಇದೇ ಇಲ್ಲ ಬಿಡಿ, ಫ್ಯಾನ್ ವರ್ಡ್ ಆಗೋಗ್ಬಿಟ್ಟಿದ್ದಾರೆ. ಅಜನೀಶ್ ಲೋಕನಾಥ್ ಅಷ್ಟೇ. ಆಮೇಲೆ ನಮ್ಮ ಎಡಿಟಿಂಗ್ ಪ್ರಕಾಶ್ ಹಲವಾರು ಪ್ರಶಸ್ತಿಗಳನ್ನು ತಗೊಂಡವ್ರೆ ಮ್ಯೂಸಿಕ್. ಇನ್ನು ಈಗ ನಮ್ಮ ಸ್ವಾಮಿಗೌಡರು ಅವ್ರು ಎಲ್ಲಿ ಹೇಳ್ತಾರೋ ಬಾಂಬೆನಲ್ಲೇ DI ಮಾಡಬೇಕು ಅಂದರು, ಹೈದ್ರಾಬಾದ್ ಮತ್ತು ಚೆನ್ನೈಯಲ್ಲೇ CG ಗ್ರಾಫಿಕ್ಸ್ ಮಾಡೋ VFX ಮಾಡಬೇಕು ಅಂದರು. ನಾನು ಅವ್ರು ಏನು ಕೇಳ್ತಾರೆ ಯಾವುದಕ್ಕಿಲ್ಲ ಅಂದಿಲ್ಲ ಸರ್. ಎಲ್ಲ ಏನು ಯಾವುದಾದ್ರು ಕ್ಯಾಮ್ರಾ ಯೂಸ್ ಮಾಡಬೇಕು ಅಂದರು. ಅದೇ ಥರನೇ ತುಂಬ ಚೆನ್ನಾಗಿದೆ. ನೀವು ಬಡ್ಜೆಟ್ ಹೇಳಿದ್ಕೆ ಈ ಮಾತು ಹೇಳ್ತಾ ಇದ್ದೀನಿ. ಅದು ಅಲ್ಲಿ ರಿಯಲ್ ವಿಷನ್ ನೋಡಿದಾಗ ಅದೆಲ್ಲ ಎದ್ದು ಕಾಣಿಸ್ತದೆ ಸರ್ ಅಷ್ಟೇ. ನಿಮ್ಮ ಮಾತುಗಳ ಮೂಲಕ ಗೊತ್ತಾಗ್ತಾ ಇದೆ, ಬಿಕಾಸ್ ಯಾಕಂತಂದರೆ ಎಷ್ಟು ಎಫರ್ಟ್ ಹಾಕಿದ್ದಾರೆ ಅನ್ನೋವಂಥದ್ದು. ಇತ್ತೀಚೆಗೆ ಏನಾಗ್ತಿದೆ ಅಂದರೆ ಪೈರಸಿ ಅನ್ನುವಂಥದ್ದು, ಬಿಕಾಸ್ ಯಾಕಂದರೆ ಈಗಾಗಲೇ 45 ಸಿನಿಮಾಗಾಗಿರ್ಬೋದು ಮತ್ತು ಮಾರ್ಕ್ ಸಿನಿಮಾಗೂ ಕೂಡ ಕಾಡ್ತಿರುವಂಥದ್ದು. ರಿಲೀಸ್ ಆಗಿದ್ದ 24 ಗಂಟೆ ಒಳಗಡೆ ಪೈರಸಿ ಕಾಟ. ಯಾಕಂದರೆ ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ, ಬಿಕಾಸ್ ಕೋಟ್ಯಾಂತರ ರೂಪಾಯಿ ಬಂಡವಾಳವನ್ನು ಹಾಕಿರ್ತಾರೆ. ಸೊ ಪೈರಸಿಯ ಬಗ್ಗೆ ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೊಂಡಿದ್ದೀರಾ ಅಂತ ಸರ್? ನಾವು ಒಬ್ಬ ಕಾರ್ತಿಕ್ ಅಂತೇಳಿ ನಮಗೆ ಏನು ಹೇಳಿದ್ದಾರೆ, ಯಾರೇ ಪೈರಸಿ ಮಾಡಿದ್ರು ಅದನ್ನು ಇಮ್ಮಿಡಿಯೇಟು ಫೈಂಡ್ ಔಟ್ ಮಾಡ್ಬೋದು. ಫೈಂಡ್ ಔಟ್ ಮಾಡಿ ಅದನ್ನು
ಕ್ಯಾನ್ಸಲ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಸಾಧ್ಯನೋ ಗೊತ್ತಿಲ್ಲ. ನಾನು ಒಂದು ಹೇಳೋದು, ಈ ಹಿಂದೆ ಸುದೀಪ್ ಅವ್ರು ಹೇಳಿದ್ರು, ಇಂಥವ್ರನ್ನ ಯಾವುದೇ ಕಾರಣಕ್ಕೂ, ಈಗ ಒಬ್ಬ ನಿರ್ಮಾಪಕ ಆಸ್ತಿ ಮಾರಿ ಮನೆ ಮಠ ಕಳ್ಕೊಂಡು ಎಷ್ಟು ಶ್ರಮ ಇರ್ತದೆ ಸರ್. ಸಾವಿರಾರು ಜನ ಜೂನಿಯರ್ಸು ಅನ್ನ ಊಟ ಕೆಲಸ ಮಾಡಿರ್ತಾರೆ, ಕನಸು ಓದ್ತಿರ್ತಾರೆ. ಇವತ್ತು ಎಲ್ಲರ ಪರಿಶ್ರಮ ಎಷ್ಟಿರ್ತದೆ. ಬರೀ ನೀನು 2.5 ಗಂಟೆನ ಆ ಸಿನಿಮಾ ನೋಡೋಕೆ ಬಂದ್ಬಿಟ್ಟು ನೀನು ಮಾಡ್ಕೊಂಡೋಗಿ ಪಬ್ಲಿಕ್ ಇದ್ಬಿಟ್ರೆ ಆ ಒಂದು 2 ವರ್ಷದ ಶ್ರಮ ಏನಾಗ್ಬೋದು ಹೇಳಿ. ನಿಜವಾಗ್ಲೂ ಇಂಥವ್ರನ್ನ ಯಾವುದೇ ಕಾರಣಕ್ಕೂ ಅಂಥವ್ರೇನ ಸಿಕ್ಕಾಕೊಂಡ್ರೆ ಪೊಲೀಸ್ನವ್ರಿಗೆ ಒಪ್ಪಿಸಿ ಜೀವಾವಧಿ ಶಿಕ್ಷೆ ಕೊಡ್ಬೇಕು ಸರ್. ಇದನ್ನು ಕಂಟ್ರೋಲ್ ಮಾಡಿಲ್ಲ ಅಂದರೆ ಇಂಡಸ್ಟ್ರಿಗಳು ನಿಜವಾಗ್ಲೂ ಹಾಳಾಗೋಗುತ್ತೆ. ಅದು ಎಲ್ಲರೂ ಕೈ ಜೋಡಿಸ್ಬೇಕು. ನಾಯಕರು, ನಟರುಗಳಿರ್ಬೋದು, ಪ್ರೊಡ್ಯೂಸರ್ಗಳಿರ್ಬೋದು, ಚೇಂಬರ್ ಇರ್ಬೋದು, ಪ್ರತಿಯೊಬ್ಬರೂ, ಸರ್ಕಾರನೂ ಇದ್ರ ಬಗ್ಗೆ ಎಚ್ಚೆತ್ತು ದಯವಿಟ್ಟು ಅಂಥದ್ದು ಹಾಕ್ದಂಗೆ ತಡೆಯೋ ನಿಟ್ಟಿನಲ್ಲಿ ಇವಾಗೇನೋ ಎಕ್ವಿಪ್ಮೆಂಟ್ ಏನೋ ಬರ್ತದಂತೆ ಸ್ಕ್ರೀನ್ಗಳಲ್ಲಿ, ಅದು ಕಾಸ್ಟನ್ನು ಬಗ್ಗೆ ಪರಿಶೀಲನೆ ನಡೀತಾ ಇದೆ ಅಂತ. ಅದನ್ನು ಸರ್ಕಾರದಲ್ಲಿ ಬೇಡಿಕೆ ಇಟ್ಟು ಚೇಂಬರ್ನವ್ರು ಮಾಡೋಕ್ಕೆ ಹೇಳಿದ್ದೀವಿ. ಅದೇನಾನ ಆಯಿತು ಅಂದರೆ ನೀವು ಏನೇ ಮಾಡಿದ್ರೂ ಅದು ಮೊಬೈಲಲ್ಲಿ ಇದಾಗಲ್ವಂತೆ, ಮೊಬೈಲಲ್ಲಿ ರೆಕಾರ್ಡ್ ಆಗಲ್ವಂತೆ. ಅದು ಎಕ್ವಿಪ್ಮೆಂಟು ತುಂಬ ಕಾಸ್ಟ್ಲಿ, ಫಾರಿನಲ್ಲೆಲ್ಲ ಇದೆ ಅಂತೆ. ಅದು ಮೋಸ್ಟ್ ಮುಂದಿನ ದಿನಗಳಲ್ಲಿ ಬರ್ಬೋದು. ಇವಾಗ ನಾನು ಕೇಳ್ಕೊಳ್ಳೋದು ಇಷ್ಟೇ, ಯಾಕೆ ನಿರ್ಮಾಪಕರನ್ನ ಹೊಟ್ಟೆ ಮೇಲೆ ಹೊಡಿತೀರಾ? ಅಥವಾ ಪ್ರತಿಯೊಬ್ಬರು ಆಸೆ ಆಕಾಂಕ್ಷೆಗಳು ಕನಸುಗಳು ಕಟ್ಕೊಂಬಂದಿರ್ತಾರೆ. ಅಂಥದ್ದು ನೀವು ಕೇವಲ ಒಂದು 2 ಅವರಲ್ಲಿ ಮೊಬೈಲಲ್ಲಿ ನೀವು ಇದು ಮಾಡಿಬಿಟ್ಟು ಪೈರಸಿ ಮಾಡಿಬಿಟ್ಟು ಇದಕ್ಕೆ ಬಿಟ್ಟಾಗ ಅವಾಗ ಎಷ್ಟು ಲಾಸ್ ಆಗ್ಬೋದು. ಮಾಡಬೇಡಿ ಅಂತ ಕೇಳ್ಕೊಳ್ತಾ, ಒಂದು ವೇಳೆ ಆ ಥರ ಮಾಡೋದು ಸಿಕ್ಕಿದ್ದೆ ಆದರೆ ನಿಜವಾಗ್ಲೂ ಕಠಿಣ ಶಿಕ್ಷೆ ಒಳಪಡಿಸ್ತೀವಿ ಸರ್, ಇದಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಒಳ್ಳೆಯದಾಗಲಿ ನಿಮ್ಮ ಲ್ಯಾಂಡ್ ಲಾರ್ಡ್ ಸಿನಿಮಾಗೆ. ಮತ್ತಷ್ಟು ಸಿನಿಮಾಗಳು ನಿಮ್ಮ ನಿರ್ಮಾಪಕರ ಒಂದು ಬತ್ತಳಿಕೆಯಲ್ಲಿ ಬರಲಿ. ಆಲ್ ದ ಬೆಸ್ಟ್. ತಮಗೂ ಸರ್, ಬಂದಿದ್ದೀರಾ. ದಯವಿಟ್ಟು ಕನ್ನಡ ಸಿನಿಮಾನ ಇದೇ ಥರ ನೀವು ಸಹ ಬೆಳೆಸಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಂಡು ತುಂಬ ಸಂತೋಷ. ತಮಗೂ ಧನ್ಯವಾದಗಳು. ಮತ್ತೊಮ್ಮೆ ನಾನು ಕನ್ನಡ ಪ್ರೇಕ್ಷಕರಿಗೆ ಹೇಳ್ತೀನಿ, ಜನವರಿ 23, 2026 ಏನು ನಮ್ಮ ಲ್ಯಾಂಡ್ ಲಾರ್ಡ್ ಸಿನಿಮಾ ತೆರೆಗೆ ಬರ್ತದೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಿಗೆ ಬಂದು ಚಿತ್ರವನ್ನು ನೋಡಿ ಪ್ರೋತ್ಸಾಹಿಸಿ ಆನಂದಿಸಬೇಕು ಅಂತ ಕೇಳ್ಕೊಳ್ತೀವಿ ಸರ್. ಥ್ಯಾಂಕ್ ಯು. ಇದಾಗಿತ್ತು ಲ್ಯಾಂಡ್ ಲಾರ್ಡ್ ಸಿನಿಮಾದ ನಿರ್ಮಾಪಕರಾಗಿರುವಂತಹ ಸತ್ಯಪ್ರಕಾಶ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ದಿನೇಶ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.